ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ 8th ಸ್ಟ್ಯಾಂಡರ್ಡ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕ್ಲಾಸ್ಗಳನ್ನು ಮಾಡ್ತಾಯಿದ್ವಿ. ಇದು ಕೊನೆಯ ಚಾಪ್ಟರ್ ಆಗಿರುತ್ತೆ. ಯಾವುದು? ಅಧ್ಯಾಯ 13 ಬೆಳಕು. ಈ ಬೆಳಕು ಚಾಪ್ಟರ್ ಬಗ್ಗೆ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ನಾವು ಬೆಳಕು ಎದಕ್ಕೆ ಹೆಲ್ಪ್ ಆಗ್ತೈತಪ್ಪ ಅಂದರೆ, ನಮಗೆ ವಸ್ತುಗಳನ್ನು ನೋಡಲು ಬೆಳಕೇನಾಗ್ತೈತಿ? ಹೆಲ್ಪ್ ಆಗ್ತೈತಿ. ಈ ಬೆಳಕು ಸೂರ್ಯನಿಂದ ನೈಸರ್ಗಿಕವಾಗಿ ನಮಗೆ ಏನು ದೊರೀತೈತಿ? ಸೂರ್ಯನಿಂದ ದೊರೀತೈತಿ ನೈಸರ್ಗಿಕವಾಗಿ, ಹೌದಾ? ಈ ಸೂರ್ಯನಿಂದ ಬರುವಂಥ ಬೆಳಕು ಬಿಳಿ ಬಣ್ಣದಿಂದ ಕೂಡಿರ್ತೈತಿ. ಅಂದರೆ ಈ ಬಿಳಿ ಬೆಳಕು ಇರ್ತೈತಲ್ಲ, ಇದು ಟೋಟಲ್ ಆಗಿ 7 ಬಣ್ಣಗಳಿಂದ ಕೂಡಿರ್ತೈತಿ. ಈ 7 ಬಣ್ಣಗಳಿಂದ ಕೂಡಿರ್ತೈತಲ್ಲ, ಅದು ಯಾವ ಬಣ್ಣದಿಂದ ಕಾಣ್ತೈತಪ್ಪ ಅಂದ್ರೆ ನಮಗೆ ಬಿಳಿ ಬಣ್ಣ ಕಾಮನ್ ಆಗಿ ಕಾಣ್ತೈತಿ. ಹಾಗಾದರೆ ನಾವು ಈ 7 ಬಣ್ಣಗಳನ್ನು ನೋಡಬೇಕಪ್ಪ ಅಂದರೆ ಒಂದು ಪ್ರಿಸಮ್ ಮೂಲಕ ಬಿಳಿಯ ಬೆಳಕನ್ನು ಹಾಯಿಸಿದಾಗ ಅದರ ಮೂಲಕ ನಮಗೆ 7 ಬಣ್ಣಗಳು ಕಾಣಲ್ಪಡ್ತಾವೆ, ಹೌದಾ? ಇದನ್ನೇ ಏನಂತ ಕರಿತೀವಪ್ಪ ಅಂದ್ರೆ ಬೆಳಕಿನ ಚದುರುವಿಕೆ ಅಂತ ಕರಿತೀವಿ. ಏನಂತ ಕರಿತೀವಿ? ಬೆಳಕಿನ ಚದುರುವಿಕೆ. ಬಿಳಿಯ ಬೆಳಕನ್ನು ಒಂದು ಪಟ್ಟಕ ಅಥವಾ ಪ್ರಿಸಮ್ ಮೂಲಕ ಹಾಯಿಸಿದಾಗ ನಮಗೆ ಏನು 7 ಬೆಳಕುಗಳು ಚದುರುತ್ತಾವಲ್ಲ, ಅದನ್ನು ಬೆಳಕಿನ ಚದುರುವಿಕೆ ಅಂತ ಕರಿತೀವಿ. ಈ ಬೆಳಕಿನ ಚದುರುವಿಕೆಯನ್ನು ಪರಿಚಯಿಸಿದವರು ಯಾರಪ್ಪ ಅಂದರೆ ಭೌತ ವಿಜ್ಞಾನಿಯಾದಂಥ ಸಿ ವಿ ರಮನ್ ಅವರು. ಯಾರು? ಸಿ ವಿ ರಮನ್. ಯಾವ ಪರಿಚಯಿಸ್ತಾರಪ್ಪ ಅಂದರೆ 1928ರಲ್ಲಿ ಪರಿಚಯಿಸ್ತಾರೆ. 1928 ಫೆಬ್ರವರಿ 28. 1928 ಫೆಬ್ರವರಿ 28ರಂದು ಇವ್ರೇನು ಮಾಡ್ತಾರೆ? ಬೆಳಕಿನ ಚದುರುವಿಕೆಯನ್ನು ಪರಿಚಯಿಸ್ತಾರೆ. ಅದಕ್ಕಾಗಿ ಪ್ರತಿ ವರ್ಷ ಏನು ಮಾಡ್ತೀವಪ್ಪ ಅಂದರೆ ಫೆಬ್ರವರಿ 28 ನಾವು ಏನಂತ ಆಚರಣೆ ಮಾಡ್ತೀವಿ? ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನವಾಗಿ ಆಚರಣೆ ಮಾಡ್ತೀವಿ. ಹಾಗಾದರೆ ನೆಕ್ಸ್ಟ್ ನೋಡ್ತಾ ಬರೋದಾದರೆ, ದರ್ಪಣದ ಮೇಲೆ ಬಿದ್ದ ನಂತರ ಬೆಳಕಿನ ಕಿರಣವು ಏನಾಗ್ತೈತಿ? ಮತ್ತೊಂದು ದಿಕ್ಕಿನಲ್ಲಿ ಪ್ರತಿಫಲಿಸುತ್ತದೆ. ನೋಡಿ, ಒಂದು ದರ್ಪಣ ಇದೆ, ಆ ದರ್ಪಣದ ಮೇಲೆ ಬೆಳಕಿನ ಕಿರಣ ಬಿತ್ತಪ್ಪ ಅಂದರೆ ಅದು ಏನು ಮಾಡುತ್ತೆ? ಮತ್ತೊಂದು ದಿಕ್ಕಿನಲ್ಲಿ ಏನು ಮಾಡುತ್ತೆ? ಪ್ರತಿಫಲಿಸುತ್ತೆ. ನೆಕ್ಸ್ಟ್ ಪತನ ಕಿರಣ ಅಂತ ಬರುತ್ತೆ. ಪತನ ಕಿರಣ ಅಂದರೆ ಏನಪ್ಪ ಅಂದರೆ, ಯಾವುದೇ ಸಮತಲದ ಮೇಲೆ ಬೀಳುವ ಕಿರಣವನ್ನು ಪತನ ಕಿರಣ ಎನ್ನುವರು. ಯಾವುದೇ ಒಂದು ಸಮತಲದ ಮೇಲೆ ಬೀಳ್ತೈತಲ್ಲ ಕಿರಣ, ಅದನ್ನು ಪತನ ಕಿರಣ ಅಂತ ಕರಿತೀವಿ. ಎಕ್ಸಾಂಪಲ್ಗೆ ಇದೊಂದು ಸಮತಲ ಅಂತ ತಿಳ್ಕೊಳ್ಳಿ. 1 ಸೆಕೆಂಡ್ ವೇಟ್ ಮಾಡಿ. ಇದೊಂದು ಸಮತಲ. ಈ ಸಮತಲ ಅಥವಾ ಒಂದು ದರ್ಪಣ ಅಂತ ತಿಳ್ಕೊಳ್ಳಿ, ಸಮತಲ ದರ್ಪಣ. ಇದರ ಮೇಲೆ ಒಂದು ಕಿರಣ ಬೀಳ್ತಾ ಇದೆ, ಇದನ್ನು ಪತನ ಕಿರಣ ಅಂತ ಕರಿತೀವಿ, ಹೌದಾ? ಅದೇ ರೀತಿಯಾಗಿ ಆ ಬಿದ್ದಂಥ ಕಿರಣ ರಿಫ್ಲೆಕ್ಟ್ ಆಗ್ತಾ ಇದೆ, ಅದನ್ನು ಏನಂತ ಕರಿತೀವಿ ನಾವು? ಪ್ರತಿಫಲಿತ ಕಿರಣ ಅಂತ ಕರಿತೀವಿ. ಇದು ಪತನ ಕಿರಣ, ಇದು ಪ್ರತಿಫಲಿತ ಕಿರಣ, ಹೌದಾ? ಇಲ್ಲಿ ನೋಡ್ಬೋದು. ಈಗ ನೆಕ್ಸ್ಟ್ ಪ್ರತಿಫಲಿತ ಕಿರಣದ ಬಗ್ಗೆ ನೋಡ್ತಾ ಬರೋಣ. ಪ್ರತಿಫಲನದ ನಂತರ ಸಮತಲದಿಂದ ಹಿಂದಕ್ಕೆ ಬರುವಂಥ ಕಿರಣವನ್ನು ಪ್ರತಿಫಲಿತ ಕಿರಣ ಅಂತ ಕರಿತೀವಿ. ಈಗ ಜಸ್ಟ್ ನಿಮ್ಗೆ ತೋರಿಸಿದೆ. ಹಾಗಾದರೆ ಈ ಪ್ರತಿಫಲನದ ಮೇಲೆ 2 ನಿಯಮಗಳು ಬರ್ತವೆ. ಎಷ್ಟು ನಿಯಮಗಳು ಬರ್ತವೆ? 2 ನಿಯಮಗಳು. ಮೊದಲ ನಿಯಮ ನೋಡ್ತಾ ಬರೋದಾದರೆ, ಪತನ ಕೋನವು ಯಾವಾಗಲೂ ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಅಂದರೆ ಇನ್ಸಿಡೆಂಟ್ ರೇ ಈಸ್ ಈಕ್ವಲ್ ಟು ದಿ ರಿಫ್ಲೆಕ್ಟೆಡ್ ರೇ. ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ರೇ, ಆ ಆ್ಯಂಗಲ್ ಆಫ್ ಐ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ಆರ್. ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ರೇ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಟೆಡ್ ರೇ. ಅಂದರೆ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಏನಾಗಿರ್ತೈತಿ? ಯಾವಾಗಲೂ ಸಮವಾಗಿರ್ತೈತಿ. ಇದು ಏನಪ್ಪ ಅಂದರೆ ಪ್ರತಿಫಲನದ ಮೊದಲ ನಿಯಮ. ಎರಡನೇ ನಿಯಮ ಏನು ಹೇಳ್ತೈತಪ್ಪ ಅಂದರೆ, ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನ ಮೇಲ್ಮೈಗೆ ಎಳೆದಂಥ ಲಂಬಗಳು ಏನಾಗ್ತಾವಂತ? ಒಂದೇ ಸಮತಲದಲ್ಲಿ ಇರ್ತಾವಂತ. ನೋಡಿ, ಇಲ್ಲೊಂದು ಸಮತಲ ಇದೆ, ಹೌದಾ? ಈ ಸಮತಲದ ಮೇಲೆ ಒಂದು ಪತನ ಕಿರಣ ಬೀಳ್ತಾ ಇದೆ. ನೆಕ್ಸ್ಟ್ ಇದು ಬಿದ್ದಂಥ ಪತನ ಕಿರಣವು ಪ್ರತಿಫಲಿತ ಆಗ್ತಾ ಇದೆ. ಇದನ್ನು ಪತನ ಕಿರಣ ಅಂತ ಕರಿತೀವಿ, ಇನ್ಸಿಡೆಂಟ್ ರೇ. ಇದು ರಿಫ್ಲೆಕ್ಟೆಡ್ ರೇ, ಹೌದಾ? ಇವೆರಡು ಇದ್ರ ಜೊತೆಗೆ ಏನು? ಪತನ ಬಿಂದು ಇಲ್ಲಿದೆ ನೋಡ. ಈ ಪತನ ಬಿಂದುವಿಗೆ ಪ್ರತಿಫಲನ ಮೇಲ್ಮೈಗೆ ಲಂಬವಾಗಿ ಎಳೆದಂಥ ಲಂಬ, ಇವು 3 ಏನಾಗ್ತಾವಂತ? ಒಂದೇ ಸಮತಲದಲ್ಲಿರ್ತಾವೆ. ಇದು ಪ್ರತಿಫಲನದ 2ನೇ ನಿಯಮ ಆಗಿದೆ. ನಾವು ಇವಾಗ ಚಿತ್ರಗಳ ಮೂಲಕ ನೋಡ್ತಾ ಬರೋಣ, ಹೌದಾ? ನೋಡಿ, ಇದು ಪತನ ಕಿರಣ. ಇದು ಏನಿದು? ಪತನ ಕಿರಣ. ಅಂದರೆ ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಐ ಅಂದರೆ ಇನ್ಸಿಡೆಂಟ್ ರೇ. ಇದು ಪ್ರತಿಫಲಿತ ಕಿರಣ ಅಂದರೆ ರಿಫ್ಲೆಕ್ಟೆಡ್ ರೇ, ಹೌದಾ? ಈ ಪತನ ಕಿರಣ ಮತ್ತು ಈ ಪತನ ಬಿಂದುವಿನಿಂದ ಎಳೆದಂಥ ಲಂಬ ಇದೆಯಲ್ಲ, ಇವೆರಡರ ನಡು ಒಂದು ಆ್ಯಂಗಲ್ ಕ್ರಿಯೇಟ್ ಆಗಿರ್ತೈತಲ್ಲ, ಅದನ್ನು ಏನಂತ ಕರಿತೀವಿ? ಇನ್ಸಿಡೆಂಟ್ ಆ್ಯಂಗಲ್ ಅಥವಾ ಪತನ ಕೋನ ಅಂತ ಕರಿತೀವಿ. ಪತನ ಕಿರಣ ಮತ್ತು
ಈ ಒಂದು ಸಮತಲಕ್ಕೆ ಲಂಬವಾಗಿ ಇಳಿದಂಥ ಏನು ಲಂಬ ಇರ್ತೈತಲ್ಲ ಅವುಗಳ ನಡುವಿನ ಕೋನವನ್ನು ಪತನ ಕೋನ ಅಂತ ಕರಿತೀವಿ. ಅದರ ಜೊತೆಗೆ ಪ್ರತಿಫಲಿತ ಕಿರಣ ಮತ್ತು ಈ ಲಂಬಗಳ ನಡುವಿನ ಕೋನವನ್ನು ರಿಫ್ಲೆಕ್ಟೆಡ್ ರೇ ಅಥವಾ ಪ್ರತಿಫಲಿತ ಕಿರಣ ಕೋನತೆ ಕರಿತೀವಿ. ನೋಡಿ, ಈ ಕೋನ ಮತ್ತು ಈ ಕೋನ ಅಂದರೆ ಆ್ಯಂಗಲ್ ಐ ಈಸ್ ಈಕ್ವಲ್ ಟು ಆ್ಯಂಗಲ್ ಆರ್ ಆರ್ ಆಗಿರುತ್ತೆ. ಅಂದರೆ ಇನ್ಸಿಡೆಂಟ್ ರೇ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ರೇ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಟೆಡ್ ರೇ. ಇದು ಪ್ರತಿಫಲನ ಕೋನದ ಮೊದಲನೇ ನಿಯಮ, ಪ್ರತಿಫಲನದ ಮೊದಲನೇ ನಿಯಮ ಆಗಿರ್ತೈತಿ. ನೆಕ್ಸ್ಟ್, ಈ ಇನ್ಸಿಡೆಂಟ್ ರೇ ಅಂದರೆ ಪತನ ಕಿರಣ ಮತ್ತು ಇದು ಪ್ರತಿಫಲಿತ ಕಿರಣ ಮತ್ತು ಈ ಸಮತಲಗೆ ಮೇಲ್ಮೈವಾಗಿ ಎಳೆದಂಥ ಲಂಬ, ಇವು ಮೂರು ಏನಾಗಿರ್ತಾವಂತ ಒಂದೇ ಸಮತಲದಲ್ಲಿರ್ತಾವಂತ. ಇದು ಪ್ರತಿಫಲನದ ಎರಡನೇ ನಿಯಮ ಆಗಿರ್ತೈತಿ. ಗೊತ್ತಾಯ್ತಾ? ನೆಕ್ಸ್ಟ್, ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದಲ್ಲಿ ವಸ್ತುವಿನ ಎಡಭಾಗ ಬಲಭಾಗದಂತೆ ಮತ್ತು ಬಲಭಾಗವು ಎಡಭಾಗದಂತೆ ಗೋಚರಿಸುತ್ತದೆ. ನೀವು ಕನ್ನಡಿಯಲ್ಲಿ ನೋಡಿರ್ಬೋದು, ಕನ್ನಡಿಯಲ್ಲಿ ಬಲಗೈಯನ್ನು ಎತ್ತಿದ್ರಪ್ಪ ಅಂದರೆ ನಿಮಗೆ ಎಡಗೈ ಎತ್ತಿದ ಹಾಗೆ ಕಾಣಿಸ್ತೈತಿ. ಹೌದಾ? ನೆಕ್ಸ್ಟ್, ನೀವೇನಾದರೂ ಎಡಗೈ ಎತ್ತಿದ್ರಪ್ಪ ಅಂದರೆ ಬಲಗೈ ಎತ್ತಿದ ಹಾಗೆ ಕಾಣಿಸ್ತೈತಿ. ಅಂದರೆ ಏನಾಗಿರ್ತವೆ, ಇಲ್ಲಿ ಪಾರ್ಶ್ವ ವಿಪರ್ಯಯ ಆಗಿರ್ತವೆ. ಇದನ್ನು ಏನಂತ ಕರಿತೀವಿ ನಾವು? ಪಾರ್ಶ್ವ ವಿಪರ್ಯಯತೆ ಕರಿತೀವಿ. ಅಪೋಸಿಟ್ ಏನು ನಮಗೆ ಕಾಣ್ತೈತಿ ಅಲ್ಲಿ ಕನ್ನಡಿಯಲ್ಲಿ. ನೆಕ್ಸ್ಟ್, ನಿಯತ ಮತ್ತು ಚದುರಿದ ಪ್ರತಿಫಲನತೆ ನೋಡ್ತೀವಿ ನಾವು. ಏನಪ್ಪ ನಿಯತ ಮತ್ತು ಚದುರಿದ ಪ್ರತಿಫಲನ ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಚದುರಿದ ಅಥವಾ ಅನಿಯತ ಪ್ರತಿಫಲನವನ್ನು ನೋಡ್ತಾ ಬರೋಣ. ಏನಪ್ಪ ಅಂದರೆ ಒರಟಾದ ಅಥವಾ ಅನಿಯತ ಸಮತಲದಿಂದ, ನೋಡಿ ಒರಟಾದ ಅಂದರೆ ಅದು ಏನಿರಲ್ಲ, ಸಮತಲವಾಗಿರಲ್ಲ. ಅದು ಈ ರೀತಿಯಾಗಿ ಒಂದು ಒರಟಾದ ಮೇಲ್ಮೈ ಇರುತ್ತೆ. ಅದರ ಮೇಲೆ ಪ್ರತಿಫಲನಗೊಂಡ ಸಮಾಂತರ ಕಿರಣಗಳು ಸಮಾಂತರವಾಗಿರದಿದ್ದರೆ ಆ ಪ್ರತಿಫಲನವನ್ನು ಚದುರಿದ ಅಥವಾ ಅನಿಯತ ಪ್ರತಿಫಲನ ಎಂದು ಕರೆಯುತ್ತಾರೆ. ನೋಡಿ, ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲಪ್ಪ ಅಂದರೆ ಚಿತ್ರದ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಇಲ್ಲಿ ನೋಡಿ, ಇದೊಂದು ಸಮತಲ ಇದೆ. ಈ ಸಮತಲ ಯಾವ ರೀತಿಯಪ್ಪ ಅಂದರೆ ಒರಟಾಗಿರುವಂಥ ಒಂದು ಸಮತಲ ಇದೆ. ಅಂದರೆ ಒಂದು ಲೆವೆಲ್ ಇಲ್ಲ, ಅಥವಾ ಇದನ್ನು ಒರಟಾದ ಅಥವಾ ಅನಿಯತ ಸಮತಲ ಅಂತ ಕರೀತಾರೆ. ಈ ಅನಿಯತ ಸಮತಲದ ಮೇಲೆ ಸಮಾಂತರ ಕಿರಣಗಳು ಪತನ ಆಗತ್ತವೆ. ಈ ಸಮಾಂತರ ಕಿರಣಗಳು ಏನಾಗತ್ತವೆ, ಇಲ್ಲಿ ಪತನ ಆಗತ್ತವೆ. ಈ ಸಮಾಂತರ ಕಿರಣಗಳು ಪತನ ಆದ ನಂತರ ಇವು ಏನು ಪ್ರತಿಫಲಿಸಲ್ಪಡ್ತಾವಲ್ಲ, ಆ ಕಿರಣಗಳು ಯಾವ ರೀತಿ ಇರ್ತಾವಪ್ಪ ಅಂದ್ರೆ ಅನಿಯಮಿತವಾಗಿರ್ತಾವೆ. ನೋಡಿ, ಇಲ್ಲಿ ಅನಿಯಮಿತ ಸಮತಲದಿಂದ ಪ್ರತಿಫಲಿಸಲ್ಪಟ್ಟ ಕಿರಣಗಳು ಏನಾಗಿರಲ್ಲ, ಸಮಾನಾಂತರವಾಗಿರಲ್ಲ. ನೋಡ್ರಿ, ಒಂದು ಕಿರಣ ಈ ರೀತಿಯಾಗಿ ಹೋಗಿದ್ದೆ, ಒಂದು ಪ್ರತಿಫಲಿತ ಕಿರಣ ಈ ರೀತಿಯಾಗಿ, ಹೌದಾ? ಇವೇನಿಲ್ಲ, ಸಮಾಂತರವಾಗಿಲ್ಲ. ಇಂಥವುದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಅನಿಯಮಿತ ಅಥವಾ ಚದುರಿದ ಪ್ರತಿಫಲನತೆ ಕರಿತೀವಿ. ನೆಕ್ಸ್ಟ್ ಏನಪ್ಪ ಅಂದರೆ ನಿಯತ ಪ್ರತಿಫಲನ ಅಂತ ಬರುತ್ತೆ. ನಿಯತ ಪ್ರತಿಫಲನ ಅಂದರೆ ಏನಪ್ಪ ಅಂದರೆ ದರ್ಪಣದಂತಹ ನುಣುಪಾದ ಮೇಲ್ಮೈಯಿಂದ ಉಂಟಾಗುವ ಪ್ರತಿಫಲನವನ್ನು ನಿಯತ ಪ್ರತಿಫಲನ ಎನ್ನುವರು. ದರ್ಪಣದಂತಹ ಇದೊಂದು ದರ್ಪಣ ಅಂತ ತಿಳ್ಕೊಳ್ಳಿ, ಅಥವಾ ಒಂದು ಸಮತಲ, ಒಂದು ಮೇಲ್ಮೈ, ಇದರಿಂದ ಉಂಟಾದಂಥ ಪ್ರತಿಫಲನ ಯಾವ ರೀತಿ ಇರುತ್ತಪ್ಪ ಅಂದರೆ ಅದು ಸಮಾಂತರವಾಗಿರ್ತೈತಿ. ಇಂಥ ಪ್ರತಿಫಲನವನ್ನು ಏನಂತ ಕರಿತೀವಿ ನಾವು? ನಿಯತ ಪ್ರತಿಫಲನತೆ ಕರಿತೀವಿ. ನೋಡಿ, ಇದು ಇನ್ಸಿಡೆಂಟ್ ರೇ, ಹೌದಾ? ಇನ್ಸಿಡೆಂಟ್ ರೇ ಮತ್ತು ಇದು ರಿಫ್ಲೆಕ್ಟೆಡ್ ರೇ, ಎರಡೂ ಕೂಡ ನೋಡಿ ಇನ್ಸಿಡೆಂಟ್ ರೇನು ಸಮಾಂತರವಾಗಿದೆ, ನೆಕ್ಸ್ಟ್ ರಿಫ್ಲೆಕ್ಟೆಡ್ ರೇನು ಏನಿದೆ ಸಮಾಂತರವಾಗಿದೆ. ಅದಕ್ಕಾಗಿ ಇದನ್ನು ಏನಂತ ಕರಿತೀವಿ ನಾವು? ನಿಯತ ಪ್ರತಿಫಲನತೆ ಕರಿತೀವಿ. ನೆಕ್ಸ್ಟ್, ಪ್ರತಿದೀಪ್ತ ವಸ್ತುಗಳತೆ ಬರ್ತಾವೆ. ಏನಪ್ಪ ಪ್ರತಿದೀಪ್ತ ವಸ್ತುಗಳು ಅಂದರೆ ಆ ವಸ್ತುಗಳು ತಮ್ಮದೇ ಆದಂಥ ಬೆಳಕನ್ನು ಹೊಂದಿರುವುದಿಲ್ಲ. ಅವು ಏನು ಮಾಡ್ತಾವಪ್ಪ ಅಂದರೆ ಬೇರೆ ವಸ್ತುಗಳಿಂದ ಬೆಳಕನ್ನು ಪಡೆದು ಹೊಳೆಯುತ್ತವೆ. ಅಂಥ ವಸ್ತುಗಳಿಗೆ ಏನಂತ ಕರಿತೀವಿ ನಾವು? ಪ್ರತಿದೀಪ್ತ ವಸ್ತುಗಳತೆ ಕರಿತೀವಿ. ನೀವು ಇಲ್ಲಿ ನೋಡ್ಬೋದು, ಬೇರೆ ವಸ್ತುಗಳ ಬೆಳಕಿನಿಂದ ಹೊಳೆಯುವ ವಸ್ತುಗಳನ್ನು ಪ್ರತಿದೀಪ್ತ ವಸ್ತುಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ನೋಡ್ತಾ ಬರೋದಾದರೆ ಚಂದ್ರ ತನ್ನದೇ ಆದಂಥ ಸ್ವಂತ ಬೆಳಕನ್ನು ಹೊಂದಿಲ್ಲ. ಇದು ಸೂರ್ಯನಿಂದ ಬೆಳಕನ್ನು ಪಡೆದು ಏನು ಮಾಡ್ತೈತಿ? ರಾತ್ರಿ ಹೊತ್ತು ಹೊಳೆಯುತ್ತೈತಿ, ಅಥವಾ ರಾತ್ರಿ ಹೊತ್ತು ಚಂದ್ರ ಬೆಳಕನ್ನು ಚದುರಿಸ್ತೈತಿ. ನೆಕ್ಸ್ಟ್, ತಮ್ಮದೇ ಆದಂಥ ಸ್ವಂತ ಬೆಳಕನ್ನು ಹೊರಸೂಸುವಂಥ ವಸ್ತುಗಳನ್ನು ಏನಂತ ಕರಿತೀವಿ ಅಂದರೆ ಸ್ವಯಂ ಪ್ರಕಾಶಕ ವಸ್ತುಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ವಯಂ ಪ್ರಕಾಶಕ ವಸ್ತುಗಳು. ಉದಾಹರಣೆಗೆ ನೋಡ್ತಾ ಬರೋದಾದರೆ ಸೂರ್ಯ, ಮೇಣದ ಬತ್ತಿಯ ಜ್ವಾಲೆ ಮತ್ತು ವಿದ್ಯುತ್ ಬಲ್ಬ್ ಇವೆಲ್ಲವೂ ಕೂಡ ತಮ್ಮದೇ ಆದಂಥ ಒಂದು ಸ್ವಂತ ಬೆಳಕನ್ನು ಹೊಂದಿದ್ದಾವೆ. ಅದಕ್ಕಾಗಿ ಇವುಗಳನ್ನು ಸ್ವಯಂ ಪ್ರಕಾಶಕ ವಸ್ತುಗಳತೆ ಕರಿತೀವಿ. ನೆಕ್ಸ್ಟ್, ಪ್ರತಿಫಲಿತ ಬೆಳಕನ್ನು ಮತ್ತೆ ಪ್ರತಿಫಲಿಸಬಹುದು. ನೋಡಿ, ಪ್ರತಿಫಲಿತ ಬೆಳಕನ್ನು ಏನು ಮಾಡ್ಬೋದು ನಾವು? ಮತ್ತೆ ಪ್ರತಿಫಲಿಸಬಹುದು. ಯಾವ ರೀತಿಯಪ್ಪ ಅಂದರೆ ನೀವು ನೋಡ್ಬೋದು, ಕ್ಷೌರದ ಅಂಗಡಿಗೆ ಹೋಗಿರಪ್ಪ ಅಂದರೆ ಅಲ್ಲಿ ಕನ್ನಡಿಗಳಿರ್ತಾವೆ. ನೋಡಿ, ಮುಂಗಡೆ ಒಂದು ಕನ್ನಡಿ ಇರುತ್ತೆ ನಿಮ್ಮ ಮುಖ ಕಾಣಲು. ನೆಕ್ಸ್ಟ್
ಬ್ಯಾಕ್ ಸೈಡ್ ನಿಮ್ಮ ಬ್ಯಾಕ್ ಸೈಡ್ ಇನ್ನೊಂದು ಕನ್ನಡಿ ಇರುತ್ತೆ. ನಿಮಗೆ ಕಾಣದೇ ಇರುವಂಥ ಭಾಗವನ್ನು ನಿಮಗೆ ಹಿಂದಿನ ತಲೆಯ ಭಾಗ ಏನಾಗ್ತೈತಿ ಮುಂದಿನ ಕನ್ನಡಿಯಲ್ಲೇ ಕಾಣ್ತಾ ಇರುತ್ತೆ. ಅದು ಏನಪ್ಪ ಅಂದರೆ ಪ್ರತಿಫಲಿತ ಬೆಳಕನ್ನು ಏನು ಮಾಡ್ತೈತಿ ಮತ್ತೆ ಪ್ರತಿಫಲಿಸ್ತೈತಿ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಪೆರಿಸ್ಕೋಪನ್ನು ನೀವು ನೋಡಿರ್ಬೋದು. ಅಂದರೆ ಪೆರಿಸ್ಕೋಪನ್ನು ಇದು ಏನು ಮಾಡಿರ್ತೈತಪ್ಪ ಅಂದರೆ 2 ಸಮತಲ ದರ್ಪಣಗಳನ್ನು ಒಳಗೊಂಡಿರ್ತೈತಿ. ಯಾವುದು? ಪೆರಿಸ್ಕೋಪ್. ಈ ಪೆರಿಸ್ಕೋಪ್ ಏನು ಮಾಡ್ತೈತಪ್ಪ ಅಂದರೆ ಈ 2 ಸಮತಲ ದರ್ಪಣಗಳಿಂದ ಪ್ರತಿಫಲನವು ನೇರವಾಗಿ ಕಾಣಿಸದ ವಸ್ತುಗಳನ್ನು ಕಾಣಿಸುವಂತೆ ಮಾಡ್ತೈತಿ. ನೋಡಿ, ನೇರವಾಗಿ ಕಾಣಿಸದ ವಸ್ತುಗಳನ್ನು ಕಾಣಿಸುವಂತೆ ಮಾಡುವುದು ಯಾವುದು? ಈ 2 ಸಮತಲ ದರ್ಪಣಗಳು. ಈ 2 ಸಮತಲ ದರ್ಪಣಗಳನ್ನು ಎಲ್ಲಿ ಬಳಸಿರ್ತಾರೆ? ಪೆರಿಸ್ಕೋಪ್ನಲ್ಲಿ ಬಳಸಿರ್ತಾರೆ. ಹಾಗಾದರೆ ಪೆರಿಸ್ಕೋಪ್ಗಳನ್ನ ಯಾವುದಕ್ಕಾಗಿ ಬಳಕೆ ಮಾಡ್ತಾರೆ ಅಂತ ನೋಡ್ತಾ ಬರೋದಾದರೆ, ಜಲಾಂತರ್ಗಾಮಿಗಳಲ್ಲಿ ಪೆರಿಸ್ಕೋಪ್ಗಳನ್ನು ಬಳಕೆ ಮಾಡ್ತಾರೆ, ಯುದ್ಧದ ಟ್ಯಾಂಕರ್ಗಳಲ್ಲಿ ಬಳಕೆ ಮಾಡ್ತಾರೆ, ಸೈನಿಕರ ಬಂಕರ್ಗಳಲ್ಲಿ ಬಳಕೆ ಮಾಡ್ತಾರೆ. ಯಾವುದಕ್ಕಾಗಿ ಬಳಕೆ ಮಾಡ್ತಾರೆ ಅಂದ್ರೆ ಹೊರಗಿನ ವಸ್ತುಗಳನ್ನು ನೋಡಲು ಪೆರಿಸ್ಕೋಪನ್ನು ಏನು ಮಾಡ್ತಾರೆ? ಬಳಸ್ತಾರೆ. ಹೌದಾ? ಪೆರಿಸ್ಕೋಪ್ ಬಗ್ಗೆ ನೀವು ನೆನಪಿಟ್ಕೋಬೇಕಾಗಿರೋದೇನಪ್ಪ ಅಂದರೆ ಇಲ್ಲಿ 2 ಸಮತಲ ದರ್ಪಣಗಳನ್ನು ಬಳಕೆ ಮಾಡಿರ್ತಾರೆ. ಅದರ ಜೊತೆಗೆ ಈ ಪೆರಿಸ್ಕೋಪ್ನ ಬಳಕೆ ಎಲ್ಲೆಲ್ಲಿ ಬಳಕೆ ಮಾಡ್ತಾರೆ ಅಂದ್ರೆ ಅದನ್ನ ನೆನಪಿಟ್ಕೋಬೇಕು. ಒಂದು ಜಲಾಂತರ್ಗಾಮಿ, ಯುದ್ಧ ಟ್ಯಾಂಕರ್, ಸೈನಿಕರ ಬಂಕರ್. ನೆಕ್ಸ್ಟ್ ಬೆಳಕಿನ ಬಗ್ಗೆ ನೋಡಿದ್ದೀವಿ ನಾವು. ಬಿಳಿಯ ಬೆಳಕು ಏನಾಗ್ತೈತಪ್ಪ ಅಂದರೆ ಇದು ಸೌರ ಬೆಳಕು. ಬಿಳಿಯ ಬೆಳಕು ಎಂದು ಕರೆಯಲ್ಪಡುವ ಸೌರ ಬೆಳಕು 7 ಬಣ್ಣಗಳನ್ನು ಹೊಂದಿತತೆ ನೋಡಿದ್ವಿ. ಈ ಬಿಳಿಯ ಬೆಳಕು 7 ಬಣ್ಣಗಳನ್ನು ಚದುರಿಸ್ತೈತೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ನೋಡಿದ್ದೀವಿ. ಬೆಳಕನ್ನು ಅದರ ಘಟಕ ಬಣ್ಣಗಳಾಗಿ ವಿಭಜಿಸುವುದಕ್ಕೆ ಏನಂತ ಕರಿತೀವಿ? ಚದುರುವಿಕೆ ಅಂತ ಕರಿತೀವಿ. ಬೆಳಕನ್ನು ಅದರ ಘಟಕ ಬಣ್ಣಗಳಾಗಿ ವಿಭಜಿಸುವುದಕ್ಕೆ ಚದುರುವಿಕೆ ಅಂತೇಳಿ ಕರಿತೀವಿ. ಹೌದಾ? ನೆಕ್ಸ್ಟ್ ನಾವು ಮಾನವನ ಕಣ್ಣಿನ ಬಗ್ಗೆ ನೋಡ್ತಾ ಬರೋಣ. ನೋಡಿ, ಇದು ಒಂದು ಮಾನವನ ಕಣ್ಣಿನ ಚಿತ್ರ. ಇಲ್ಲಿ ಸಿಲಿಯರಿ ಸ್ನಾಯು ಅಂತ ಕಾಣ್ತಾ ಇದೆ. ಇದು ಸಿಲಿಯರಿಯ ಸ್ನಾಯು ಅಂತ ಕರೀತಾರೆ. ನೆಕ್ಸ್ಟ್ ಇಲ್ಲಿ ಪಾಪೆ ಕಾಣಿಸ್ತಾ ಇದೆ, ಮಸೂರ, ಕಾರ್ನಿಯಾ, ಅಕ್ಷಿಪಟಲ ಮತ್ತು ದೃಷ್ಟಿನರ. ಇವೆಲ್ಲವುಗಳು ನಮ್ಮ ಕಣ್ಣಿನಲ್ಲಿರುವಂಥ ಪ್ರಮುಖ ಭಾಗಗಳು. ಹಾಗಾದರೆ ಇವುಗಳಲ್ಲಿ ಯಾವ್ಯಾವು ಏನೇನು ಕೆಲಸ ಮಾಡ್ತಾವಂತ ನೋಡ್ತಾ ಬರೋಣ ಬನ್ನಿ. ನಮಗೆ ಮೊದಲನೇದಾಗಿ ವರ್ಣಪಟಲ. ಈ ವರ್ಣಪಟಲ ಏನು ಮಾಡ್ತೈತಪ್ಪ ಅಂದರೆ ಕಣ್ಣಿಗೆ ವಿಶಿಷ್ಟವಾದ ಬಣ್ಣವನ್ನು ನೀಡ್ತೈತಿ. ಕಣ್ಣಿಗೆ ಬಣ್ಣವನ್ನು ನೀಡುವುದು ಯಾವುದು? ವರ್ಣಪಟಲ. ಹಾಗೆ ನೆಕ್ಸ್ಟ್ ಅಕ್ಷಿಪಟಲ ಅಂತ ಬರುತ್ತೆ. ಅಕ್ಷಿಪಟಲ ಏನು ಮಾಡುತ್ತಪ್ಪ ಅಂದರೆ ಮೊಸರು ಕಣ್ಣಿನ ಒಳಭಾಗದಲ್ಲಿರುವಂಥ ಅಕ್ಷಿಪಟಲದ ಮೇಲೆ ಬೆಳಕನ್ನು ಕೇಂದ್ರೀಕರಿಸುತ್ತೆ. ಮಸೂರದ ಕೆಲಸ ಏನು? ಬೆಳಕನ್ನು ಕೇಂದ್ರೀಕರಿಸುವುದು. ಯಾವುದರ ಮೇಲೆ? ಅಕ್ಷಿಪಟಲದ ಮೇಲೆ. ಕಣ್ಣಿನಲ್ಲಿ ಅಕ್ಷಿಪಟಲ ಇರುತ್ತಲ್ಲ, ಆ ಅಕ್ಷಿಪಟಲದ ಮೇಲೆ ಬೆಳಕನ್ನು ಕೇಂದ್ರೀಕರಿಸುತ್ತೆ. ಈ ಅಕ್ಷಿಪಟಲವು ಏನು ಮಾಡಿರ್ತೈತಪ್ಪ ಅಂದರೆ ಅನೇಕ ನರಕೋಶಗಳನ್ನು ಹೊಂದಿದೆ. ಎಷ್ಟು ನರಕೋಶ? ಸಾಕಷ್ಟು ನರಕೋಶಗಳನ್ನು ಈ ಅಕ್ಷಿಪಟಲ ಹೊಂದೈತಿ. ಈ ನರಕೋಶಗಳ ಕಾರ್ಯ ಏನಪ್ಪ ಅಂದರೆ ಇವು ಅಕ್ಷಿಪಟಲವು ಗ್ರಹಿಸಿರ್ತೈತಲ್ಲ, ಆ ಗ್ರಹಿಸಿದ ಸಂವೇದನೆಯನ್ನು ಏನು ಮಾಡ್ತಾವೆ ನರಗಳು ದೃಷ್ಟಿ ನರದ ಮೂಲಕ ಮೆದುಳಿಗೆ ರವಾನಿಸ್ತವು. ಎಲ್ಲಿಗೆ? ಮೆದುಳಿಗೆ. ಯಾವುದು? ಈ ನರಕೋಶಗಳು ಅಕ್ಷಿಪಟಲದಲ್ಲಿ ಕಂಡುಬರುವಂಥ ನರಕೋಶಗಳು. ಹೌದಾ? ನೆಕ್ಸ್ಟ್ ಕಣ್ಣಿನಲ್ಲಿ ನಾವು 2 ರೀತಿಯ ಜೀವಕೋಶಗಳನ್ನು ಕಾಣ್ಬೋದು. ಯಾವುವಪ್ಪ ಅಂದರೆ ಒಂದು ಶಂಕು ಕೋಶಗಳು, ಇನ್ನೊಂದು ಕಂಬಿ ಕೋಶಗಳು. ಹಾಗಾದರೆ ಶಂಕುಕೋಶವಿನ ಕಾರ್ಯ ಏನಪ್ಪ ಅಂದರೆ ಇವು ಪ್ರಕಾಶಮಾನ ಬೆಳಕಿಗೆ ಸ್ಪಂದಿಸುತ್ತವೆ. ನೋಡಿ, ಸಿಕ್ಕಾಪಟ್ಟೆ ಬೆಳಕು ಅಂದರೆ ಜಾಸ್ತಿ ಬೆಳಕು ಇರ್ತಾವಪ್ಪ ಅಂದ್ರೆ ಅಲ್ಲಿ ಶಂಕುಕೋಶಗಳು ಏನಾಗ್ತವೆ? ಜೀವಕೋಶಗಳು ಸ್ಪಂದಿಸ್ತವೆ. ಹಾಗಾದರೆ ಮಂದ ಬೆಳಕಿನಲ್ಲಿ ಸ್ಪಂದಿಸುವಂಥ ಜೀವಕೋಶಗಳು ಯಾವಂತ ಏನಾದರೂ ಪ್ರಶ್ನೆ ಕೇಳಿದರೆ ಕಂಬಿ ಕೋಶಗಳು. ನೋಡಿ, ಇವೆರಡು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ. ಶಂಕುಕೋಶಗಳು ಏನು ಮಾಡ್ತಾವಪ್ಪ ಅಂದ್ರೆ ಪ್ರಕಾಶಮಾನವಾದ ಬೆಳಕಿಗೆ ಸ್ಪಂದಿಸಿದರೆ ಕಂಬಿಕೋಶಗಳು ಮಂದವಾದ ಬೆಳಕಿಗೆ ಸ್ಪಂದಿಸುತ್ತವೆ. ಹಾಗಾದರೆ ಈ ಶಂಕುಕೋಶಗಳು ಏನು ಮಾಡ್ತಾವಪ್ಪ ಅಂದರೆ ಇವು ಬಣ್ಣಗಳನ್ನು ಗ್ರಹಿಸ್ತವೆ. ಶಂಕುಕೋಶಗಳು ಬಣ್ಣಗಳನ್ನು ಗ್ರಹಿಕೆ ಮಾಡ್ತವೆ. ಹಾಗಾದರೆ ಇನ್ನೊಂದು ಪ್ರಶ್ನೆ ನಿಮಗೆ ಅತಿ ಹೆಚ್ಚು ಬಾರಿ ಕೇಳ್ತಾರೆ, ಏನಪ್ಪ ಅಂದರೆ ಈಗ ಬೈ ಚಾನ್ಸ್ ಏನಾದರೂ ಅಕ್ಷಿಪಟಲದ ಮೇಲೆ ಒಂದು ಚಿತ್ರ ಅಥವಾ ಪ್ರತಿಬಿಂಬ ಬಿತ್ತದ್ದು ತಿಳ್ಕೊಳ್ಳಿ. ಆ ಪ್ರತಿಬಿಂಬ ಎಷ್ಟು ಕಾಲ ನಮ್ಮ ಕಣ್ಣಿನ ಮೇಲೆ ಅಥವಾ ಅಕ್ಷಿಪಟಲದ ಮೇಲೆ ಇರ್ತೈತಪ್ಪ ಅಂದರೆ 1 ಸೆಕೆಂಡಿನ 1/16 ಕಾಲ. ಅಂದರೆ 1 ಸೆಕೆಂಡಿಗೆ 60 ಮೈಕ್ರೋ ಸೆಕೆಂಡ್ ಇರುತ್ತೆ. 1 ಸೆಕೆಂಡಿಗೆ ಎಷ್ಟು ಮೈಕ್ರೋ ಸೆಕೆಂಡ್? 60 ಮೈಕ್ರೋ ಸೆಕೆಂಡ್ ಇರುತ್ತೆ. ಅದರ 1/16 ಭಾಗದಷ್ಟು ಕಾಲ ಏನಾಗುತ್ತೆ ಒಂದು ಪ್ರತಿಬಿಂಬ ಕಣ್ಣಿನ ಮೇಲೆ ಇರುತ್ತೆ. ಹೌದಾ? ಆ ಅಕ್ಷಿಪಟಲದ ಮೇಲೆ ಇರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು ನಿಮಗೆ, ಕಿವಿಯ ಮೇಲೆ ಬಿದ್ದಂಥ ಒಂದು ಶಬ್ದ ಎಷ್ಟು ಕಾಲ ಅದು ಇರ್ತೈತಪ್ಪ ಅಂದರೆ 1/10 ಸೆಕೆಂಡ್ ಕಾಲ. 1 ಸೆಕೆಂಡಿನ 10/10 ಕಾಲ, 1/10 ಕಾಲ ಏನಿರ್ತೈತಿ ಒಂದು ಕಿವಿಗೆ ಬಿದ್ದಂಥ ಶಬ್ದ ಅದು ಕಿವಿಯ ಮೇಲೆ ಇರ್ತೈತಿ. ಹೌದಾ? ಕಣ್ಣಿನ ಮೇಲೆ ಬಿದ್ದಂಥದ್ದು ಒಂದು ಪ್ರತಿಬಿಂಬ 1/16 ಕಾಲ ಇದ್ದರೆ ಕಿವಿಗೆ ಬಿದ್ದಂಥ ಒಂದು ಶಬ್ದ 1/10 ಕಾಲ ಇರ್ತೈತಿ.
ಹಾಗಾದರೆ ಇಲ್ಲೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ, ಏನಪ್ಪ ಅಂದರೆ ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಕಣ್ಣಿನಿಂದ ನಿರಾಯಾಸವಾಗಿ ಓದಲು ಸಾಧ್ಯವಾಗುವಂಥ ಆರಾಮದಾಯಕ ದೂರ ಎಷ್ಟಪ್ಪ ಅಂದರೆ ಸುಮಾರು 25 ಸೆಂಟಿಮೀಟರ್. ನೀವು ಏನಾದರೂ ಓದ್ತಾ ಇದ್ರಪ್ಪ ಅಂದರೆ ನಿಮ್ಮಿಂದ ಸುಮಾರು 25 ಸೆಂಟಿಮೀಟರ್ ಅಷ್ಟು ದೂರದಲ್ಲಿ ಬುಕ್ಕನ್ನು ಇಟ್ಟು ನೀವು ಓದಬೇಕಾಗುತ್ತೆ. ಅಂದರೆ ನಿಮಗೇನಾಗುತ್ತೆ, ಕಣ್ಣಿಗೆ ಯಾವುದೇ ರೀತಿಯಾದಂಥ ಆಯಾಸ ಆಗಲ್ಲ. ಹಾಗಾದರೆ ಸರ್, ನಾವು ಕಣ್ಣುಗಳನ್ನು ಆರೈಕೆ ಮಾಡ್ಕೋಬೇಕಲ್ಲ, ಯಾವ ರೀತಿ ಆರೈಕೆ ಮಾಡ್ಕೋಬೇಕು ಅಂತ ನೋಡ್ತಾ ಬರೋದಾದರೆ, ಅತಿ ಕಡಿಮೆ ಬೆಳಕು ಅಥವಾ ಅತಿಯಾದ ಬೆಳಕು ಕಣ್ಣುಗಳಿಗೆ ಒಳ್ಳೆಯದಲ್ಲ. ಅಂದರೆ ನೀವು ಅತಿ ಕಡಿಮೆ ಬೆಳಕಿನಲ್ಲಿ ಓದಬಾರ್ದು, ಮತ್ತು ಅತಿಯಾದ ಬೆಳಕಿನಲ್ಲಿ ಕೂಡ ಓದುವುದು ಕಣ್ಣಿಗೆ ಏನಾಗ್ತೈತಿ, ಹಾನಿಕಾರಕ. ಯಾವ ರೀತಿಯಪ್ಪ ಅಂದರೆ, ನೀವು ಅತಿ ಕಡಿಮೆ ಬೆಳಕಿನಲ್ಲಿ ಏನಾದರೂ ಓದ್ತಾ ಇದ್ದೀರಿ ಅಥವಾ ಏನಾದರೂ ಕೆಲಸ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊರಿ, ಅವಾಗ ಏನಾಗುತ್ತೆ, ಅದು ಕಣ್ಣುಗಳಿಗೆ ಆಯಾಸವನ್ನು ನೀಡ್ತೈತಿ. ನೆಕ್ಸ್ಟ್ ತಲೆನೋವನ್ನು ಕೂಡ ಉಂಟು ಮಾಡ್ತೈತಿ. ನೆಕ್ಸ್ಟ್ ಇನ್ನೊಂದು, ಸೂರ್ಯನ ಬೆಳಕಿನಂಥ ಅತಿಯಾದ ಬೆಳಕು ಅಥವಾ ಬಲ್ಬ್, ಲೇಸರ್ ಬೆಳಕು ಇವೇನಾಗ್ತವಪ್ಪ ಅಂದ್ರೆ ಅಕ್ಷಿಪಟಲವನ್ನು ಹಾಳು ಮಾಡ್ತಾವು. ನೋಡಿ, ಸೂರ್ಯನ ಬೆಳಕನ್ನು ನೇರವಾಗಿ ನೀವು ನೋಡಬಾರ್ದು. ಅದರ ಜೊತೆಗೆ ಬಲ್ಬ್, ಅತಿಯಾದ ಒಂದು ಬೆಳಕನ್ನು ಚೆಲ್ಲುವಂಥ ಬಲ್ಬನ್ನು ಕೂಡ ಜಾಸ್ತಿ ನೇರವಾಗಿ ನೋಡಬಾರ್ದು. ಮತ್ತು ಲೇಸರ್ ಅತ್ತೆ ಬರ್ತಾವೆ, ಆ ಲೇಸರ್ ಕೂಡ ಕಣ್ಣಿನ ಮೇಲೆ ಏನಾದರೂ ಬಿತ್ತಪ್ಪ ಅಂದರೆ ನಿಮ್ಮ ಅಕ್ಷಿಪಟಲ, ಕಣ್ಣಿನಲ್ಲಿರುವಂಥ ಅಕ್ಷಿಪಟಲ ಏನಾಗುತ್ತೆ, ಹಾನಿಗೊಳಗಾಗುತ್ತೆ. ನೆಕ್ಸ್ಟ್, ಸೂರ್ಯನ ಅಥವಾ ಪ್ರಖರವಾದ ಬೆಳಕನ್ನು ನೇರವಾಗಿ ನೋಡಬೇಡಿ. ಸೂರ್ಯನ ಬೆಳಕನ್ನು ಮತ್ತು ಪ್ರಖರವಾದ ಬೆಳಕನ್ನು ಏನು ಮಾಡಬೇಡಿ ಅಂದರೆ ನೇರವಾಗಿ ನೋಡೋಕೆ ಹೋಗಬೇಡಿ. ನೆಕ್ಸ್ಟ್, ದೃಷ್ಟಿಸಲು ಸಾಧ್ಯವಾಗದಷ್ಟು ಸಾಮಾನ್ಯ ದೂರದಲ್ಲಿ ಪುಸ್ತಕವನ್ನು ಹಿಡಿದು ಓದಿ. ನೋಡಿ, ದೃಷ್ಟಿಸಲು ಸಾಧ್ಯವಾಗದಷ್ಟು ದೂರ ಅಂದರೆ ಎಷ್ಟು, 25 ಸೆಂಟಿಮೀಟರ್, ಸುಮಾರು 25 ಸೆಂಟಿಮೀಟರ್ ಅಷ್ಟು ದೂರದಲ್ಲಿ ಪುಸ್ತಕವನ್ನು ಹಿಡಿದು ಓದಿ. ಕಣ್ಣಿಗೆ ಅತಿ ಸಮೀಪದಲ್ಲಿಟ್ಟುಕೊಂಡು ಏನಾದರೂ ನೀವು ಮತ್ತು ಅತಿ ಸಮೀಪದಲ್ಲಿಟ್ಟುಕೊಂಡು ಅಥವಾ ಅತಿ ದೂರದಲ್ಲಿರಿಸಿ ಓದಬೇಡಿ. ಹೌದಾ, ಇದೇನಾಗ್ತೈತಿ, ಕಣ್ಣಿಗೆ ಆಯಾಸವನ್ನು ಉಂಟು ಮಾಡ್ತೈತಿ ಮತ್ತು ತಲೆನೋವನ್ನು ಉಂಟು ಮಾಡ್ತೈತಿ. ಕಣ್ಣುಗಳಿಗೆ ಧೂಳಿನ ಕಣಗಳು ಹೋದಾಗ, ಬೈ ಚಾನ್ಸ್ ಏನಾದರೂ ನೀವು ರೋಡ್ನಲ್ಲಿ ಹೋಗಬೇಕಾದ್ರೆ ಕಣ್ಣುಗಳಿಗೆ ಧೂಳಿನ ಕಣಗಳು ಹೋದವಪ್ಪ ಅಂದರೆ ಅವಾಗ ಏನು ಮಾಡಬಾರ್ದು ಅಂದರೆ ನೀವು ಕಣ್ಣುಗಳನ್ನು ಉಜ್ಜಬೇಡ್ರಿ. ಯಾಕಪ್ಪ ಅಂದರೆ ಏನಾದರೂ ಒಂದು ಚೂಪಾದ ಒಂದು ಧೂಳಿನ ಕಣ್ಣಲ್ಲಿ ಹೋದಾಗ ನೀವು ಉಜ್ಜಿದ್ರಪ್ಪ ಅಂದರೆ ಕಣ್ಣಿಗೆ ಗಾಯ ಆಗುತ್ತೆ ಮತ್ತು ಕಣ್ಣು ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಬದಲಿಗೆ ಏನು ಮಾಡಬೇಕಪ್ಪ ಅಂದರೆ ಕಣ್ಣುಗಳನ್ನು ಶುದ್ಧವಾದ ನೀರಿನಿಂದ ತೊಳೆಯಿರಿ. ಶುದ್ಧವಾದ ನೀರಿನಿಂದ ಕಣ್ಣುಗಳನ್ನು ಏನು ಮಾಡಿರಿ, ತೊಳೆಯಿರಿ. ಬೈ ಚಾನ್ಸ್ ಆದರೂ ಕೂಡ ಏನೂ ಆರಾಮಾಗಲಿಲ್ಲಪ್ಪ ಅಂದರೆ ಕಣ್ಣಿನ ಡಾಕ್ಟರ್ ಅಥವಾ ಕಣ್ಣಿನ ವೈದ್ಯರನ್ನು ಸಂಪರ್ಕಿಸಬೇಕಾಗುತ್ತೆ. ನೆಕ್ಸ್ಟ್, ಕಣ್ಣಿಗೆ ಸಂಬಂಧಪಟ್ಟಂತೆ ಒಂದು ರೋಗ ಬರುತ್ತೆ, ಅಂದರೆ ಇರುಳುಗುರುಳುತನ. ಈ ಇರುಳುಗುರುಳುತನ ಯಾಕೆ ಬರ್ತೈತಪ್ಪ ಅಂದರೆ ಜೀವಸತ್ವ ಎದ ಕೊರತೆಯಿಂದ. ನೋಡಿ, ಎ ಜೀವಸತ್ವ ಅಥವಾ ವಿಟಮಿನ್ ಎ ಕೊರತೆಯಿಂದ ಕಂಡುಬರುವಂಥ ರೋಗ ಇರುಳುಗುರುಳುತನ. ಇದು ಕಣ್ಣಿಗೆ ಸಂಬಂಧಪಟ್ಟಂಥ ರೋಗ, ಕಣ್ಣಿಗೆ ಸಂಬಂಧಪಟ್ಟಂಥ ಒಂದು ರೋಗ. ಇರುಳುಗುರುಳುತನ ಅಂದರೆ ಏನಪ್ಪ ಅಂದರೆ ದಿನದಲ್ಲಿ ಕಣ್ಣು ಕಾಣ್ತಾವು, ರಾತ್ರಿ ಹೊತ್ತಲ್ಲಿ ಏನಾಗಲ್ಲ, ಕಣ್ಣು ಕಾಣಲ್ಲ. ಇದನ್ನೇ ಏನಂತ ಕರಿತೀವಿ, ಇರುಳುಗುರುಳುತನ ಅಂತ ಕರಿತೀವಿ. ಹಾಗಾದರೆ ಸರ್, ಎ ಜೀವಸತ್ವ ಸಮೃದ್ಧವಾಗಿರುವಂಥ ಆಹಾರಗಳು ಯಾವುವು ಅಂತ ನೋಡ್ತಾ ಬರೋದಾದರೆ ಹಸಿ ಕ್ಯಾರೆಟ್, ಗೆಡ್ಡೆಕೋಸು, ನೆಕ್ಸ್ಟ್ ಹಸಿರು ತರಕಾರಿಗಳು. ಅದರಲ್ಲೂ ಹಸಿರು ತರಕಾರಿಗಳು ಅಂದರೆ ಸೊಪ್ಪುಗಳು, ಮೀನಿನ ಎಣ್ಣೆ, ಮೊಟ್ಟೆ, ಹಾಲು, ಮೊಸರು, ಗಿಣ್ಣು ಮತ್ತು ಬೆಣ್ಣೆ. ಹಣ್ಣುಗಳಲ್ಲಿ ಪಪಾಯ ಮತ್ತು ಮಾವಿನ ಹಣ್ಣು. ಇವೆಲ್ಲವೂ ಕೂಡ ವಿಟಮಿನ್ ಎ ಸಮೃದ್ಧವಾಗಿರುವಂಥ ಆಹಾರ ಪದಾರ್ಥಗಳು. ಯಾವುವು? ಈ ಎಲ್ಲ ಆಹಾರ ಪದಾರ್ಥಗಳನ್ನು ನೀವು ತಿಂದಿರಪ್ಪ ಅಂದರೆ ನಿಮಗೆ ಈ ಇರುಳುಗುರುಳುತನ ಕಡಿಮೆ ಆಗುತ್ತೆ. ನೆಕ್ಸ್ಟ್, ಬ್ರೈಲ್ ಪದ್ಧತಿ ಅಂತ ಬರುತ್ತೆ. ಈ ಬ್ರೈಲ್ ಪದ್ಧತಿ ಯಾವುದಕ್ಕೆ ಸಂಬಂಧಪಟ್ಟೈತಪ್ಪ ಅಂದರೆ ದೃಷ್ಟಿ ವಿಕಲ ವ್ಯಕ್ತಿಗಳಿಗೆ ಸಂಬಂಧಪಟ್ಟೈತಿ. ಅಂದರೆ ಕೆಲವೊಂದಿಷ್ಟು ಜನರಿಗೆ ದೃಷ್ಟಿ ಇರಲ್ಲ, ಅವರು ಬ್ರೈಲ್ ಲಿಪಿಯ ಮೂಲಕ ಕಲಿಕೆಯನ್ನು ಮಾಡ್ತಾರೆ. ದೃಷ್ಟಿ ವಿಕಲ ವ್ಯಕ್ತಿಗಳ ಅತ್ಯಂತ ಪ್ರಚಾರದಲ್ಲಿರುವಂಥ ಸಂಪನ್ಮೂಲವೇ ಬ್ರೈಲ್. ಅವರು ಯಾವ ರೀತಿ ನೋಡ್ತಾರಪ್ಪ ಅಂದರೆ ಕೈಗಳಿಂದ ಕೆಲವೊಂದಿಷ್ಟು ಬ್ರೈಲ್ ಲಿಪಿಯನ್ನು ಮುಟ್ಟುವುದರ ಮೂಲಕ ಅವರು ಏನು ಮಾಡ್ತಾರೆ, ಕಂಡುಹಿಡಿತಾರೆ, ಯಾವ ಅಕ್ಷರ ಇದೆ ಅನ್ನೋದನ್ನು ಕಂಡುಹಿಡಿತಾರೆ. ಈ ಪದ್ಧತಿಯನ್ನು ಯಾರು ಜಾರಿ ತರ್ತಾರಪ್ಪ, ಯಾರು ಅಭಿವೃದ್ಧಿಪಡಿಸ್ತಾರಂದರೆ ಸ್ವತಃ ದೃಷ್ಟಿವಿಕಲರಾದಂಥ ಲೂಯಿಸ್ ಬ್ರೈಲ್ ಅವರು ಅಭಿವೃದ್ಧಿಪಡಿಸ್ತಾರೆ. ಯಾರು? ಲೂಯಿಸ್ ಬ್ರೈಲ್. ಅದಕ್ಕಾಗಿ ಅವರ ಹೆಸರಿನಿಂದಲೇ ಬ್ರೈಲ್ ಪದ್ಧತಿ ಅಂತೇಳಿ ಕರೀತಾರೆ ಅಥವಾ ಬ್ರೈಲ್ ಲಿಪಿ ಅಂತ ಕರೀತಾರೆ. ಇವರು ಎಷ್ಟರಲ್ಲಿ ಅಭಿವೃದ್ಧಿ ಪಡಿಸಿದಾರಪ್ಪ ಅಂದರೆ 1821ರಲ್ಲಿ. ಎಷ್ಟರಲ್ಲಿ? 1821ರಲ್ಲಿ. ಹಾಗಾದರೆ ಈ ಪದ್ಧತಿಯನ್ನು ಯಾವಾಗ ಅಳವಡಿಸಿಕೊಳ್ಳಲಾಯಿತು ಅಂದರೆ 1932ರಲ್ಲಿ ಬ್ರೈಲ್ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಯಿತು. ಇದನ್ನು
ಬ್ರೈಲ್ ಲಿಪಿ ಅಂತಲೂ ಕೂಡ ಕರೀತಾರೆ. ಏನಂತ ಕರೀತಾರೆ? ಬ್ರೈಲ್ ಲಿಪಿ ಅಂತಲೂ ಕೂಡ ಕರೀತಾರೆ. ಹಾಗಾದರೆ ಪ್ರತಿ ವರ್ಷ ನಾವು ಬ್ರೈಲ್ ದಿನವನ್ನಾಗಿ ವಿಶ್ವ ಬ್ರೈಲ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಯಾವಾಗಪ್ಪ ಅಂದರೆ ಜನವರಿ 4. ಪ್ರತಿ ವರ್ಷ ಜನವರಿ 4 ಏನಂತ ಆಚರಣೆ ಮಾಡ್ತೀವಿ? ವಿಶ್ವ ಬ್ರೈಲ್ ದಿನವಾಗಿ ಆಚರಣೆ ಮಾಡ್ತೀವಿ. ಹಾಗಾದರೆ ಇದು ಜನವರಿ 4 ಯಾರ ಹುಟ್ಟುಹಬ್ಬದ ಅಂದರೆ ಲೂಯಿಸ್ ಬ್ರೈಲ್ ಅವರ ಹುಟ್ಟುಹಬ್ಬದ ದಿನವಾಗಿ ನಾವೇನಂತ ಆಚರಣೆ ಮಾಡ್ತೀವಿ? ವಿಶ್ವ ಬ್ರೈಲ್ ದಿನವಾಗಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್, ಈ ಬ್ರೈಲ್ ಪದ್ಧತಿಗೆ ಸಂಬಂಧಪಟ್ಟಂತೆ 63 ಚುಕ್ಕೆಗಳ ವಿನ್ಯಾಸ ಕಂಡು ಬರ್ತೈತಿ. ಎಷ್ಟು ಚುಕ್ಕೆಗಳ ವಿನ್ಯಾಸ ಕಂಡು ಬರ್ತೈತಿ? ಬ್ರೈಲ್ ಲಿಪಿಗೆ ಸಂಬಂಧಪಟ್ಟಂತೆ 63 ಚುಕ್ಕೆಗಳ ವಿನ್ಯಾಸ. ನೆಕ್ಸ್ಟ್, ಕೆಲವೊಂದಿಷ್ಟು ಬ್ರೈಲ್ ಲಿಪಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಚಿತ್ರ ಕೊಟ್ಟಿಲ್ವಾ? ಇರಲಿ ಬಿಡಿ, ಅದನ್ನು ನಾನು ಚಿತ್ರವನ್ನು ಕೊಡಬೇಕಾಗಿತ್ತು ಬ್ರೈಲ್ ಲಿಪಿಯದು, ಅದನ್ನು ಕೊಟ್ಟಿಲ್ಲ. ಓಕೆ, ಇನ್ನೊಂದು ಪಾಯಿಂಟ್ ನೋಡೋಣ. ಇಲ್ಲಿ ಏನಪ್ಪ ಅಂದರೆ ಸ್ವತಃ ದೃಷ್ಟಿವಿಕಲರಾದಂಥ ಲಾಲ್ ಅಡ್ವಾಣಿ, ಇವರು ಭಾರತದವರು. ಲಾಲ್ ಅಡ್ವಾಣಿ ಎಲ್ಲಿಯವರು? ಭಾರತದವರು. ಇವರು ಏನು ಮಾಡ್ತಾರೆ ಅಂದರೆ ದಿವ್ಯಾಂಗರಿಗಾಗಿ ವಿಶೇಷ ಶಿಕ್ಷಣ ಮತ್ತು ಪುನರ್ವಸತಿ ಎಂಬ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದಪ್ಪ ಅಂದರೆ ವಿಶೇಷ ಶಿಕ್ಷಣ ಮತ್ತು ಪುನರ್ವಸತಿ ಎಂಬ ಸಂಘವನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದರೆ ಲಾಲ್ ಅಡ್ವಾಣಿಯವರು. ಅದರ ಜೊತೆಗೆ ದೃಷ್ಟಿವಿಕಲೆಯಾದಂಥ ಅಮೇರಿಕನ್ ಸಾಹಿತಿ ಮತ್ತು ಉಪನ್ಯಾಸಕಿ, ನೋಡಿ ಒಬ್ಬಾಕಿ ದೃಷ್ಟಿವಿಕಲೆ, ಆಕಿ ಉಪನ್ಯಾಸಕಿನೂ ಆಗಿದ್ಲು, ನೆಕ್ಸ್ಟ್ ಅಮೇರಿಕನ್ ಸಾಹಿತಿಯೂ ಕೂಡ ಹೌದು. ಆಕಿ ಹೆಸರೇನಪ್ಪ ಅಂದರೆ ಹೆಲೆನ್ ಎ ಕೆಲ್ಲರ್. ಹೆಲೆನ್ ಎ ಕೆಲ್ಲರ್ ಅವರು ಏನು ಮಾಡ್ತಾರಪ್ಪ ಅಂದರೆ ಸ್ಟೋರಿ ಆಫ್ ಮೈ ಲೈಫ್ ಎಂಬ ಕೃತಿಯನ್ನು ಬರೀತಾರೆ. ಎಷ್ಟರಲ್ಲಿ? 1903ರಲ್ಲಿ ಸ್ಟೋರಿ ಆಫ್ ಮೈ ಲೈಫ್ ಎಂಬ ಕೃತಿಯನ್ನು ಬರೆಯುವುದರ ಜೊತೆಗೆ ಇನ್ನೂ ಹಲವಾರು ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ನೆಕ್ಸ್ಟ್, ಇಲ್ಲಿ ನಿಮಗೆ ಬ್ರೈಲ್ಗೆ ಸಂಬಂಧಪಟ್ಟಂತೆ, ಬ್ರೈಲ್ ಪದ್ಧತಿಗೆ ಸಂಬಂಧಪಟ್ಟಂತೆ ನೆನಪಿಟ್ಕೋಬೇಕಾಗಿರುವಂಥ ಪಾಯಿಂಟ್ ಏನಪ್ಪ ಅಂದರೆ ಇದನ್ನು ಅಭಿವೃದ್ಧಿಪಡಿಸಿದವರು ಯಾರು? ಲೂಯಿಸ್ ಬ್ರೈಲ್ ಅವರು. ನೆಕ್ಸ್ಟ್, ಎಷ್ಟರಲ್ಲಿ ಅಭಿವೃದ್ಧಿಪಡಿಸಿದರು? 1821ರಲ್ಲಿ. ಈ ಬ್ರೈಲ್ ಪದ್ಧತಿಯನ್ನು ಜಾರಿಗೆ ತಂದಿದ್ದು ಯಾವಾಗ? 1932ರಲ್ಲಿ. ನೆಕ್ಸ್ಟ್, ಈ ಬ್ರೈಲ್ ದಿನವಾಗಿ ವಿಶ್ವ ಬ್ರೈಲ್ ದಿನವಾಗಿ ಪ್ರತಿ ವರ್ಷ ಯಾವಾಗ ಆಚರಣೆ ಮಾಡ್ತೀವಿ? ಜನವರಿ 4ರಂದು ಆಚರಣೆ ಮಾಡ್ತೀವಿ, ಹೌದಾ? ನೆಕ್ಸ್ಟ್, ಈ ಬ್ರೈಲ್ ಪದ್ಧತಿಯಲ್ಲಿ ಎಷ್ಟು ಚುಕ್ಕೆಗಳ ವಿನ್ಯಾಸ ಐತಪ್ಪ ಅಂದರೆ 63 ಚುಕ್ಕೆಗಳ ವಿನ್ಯಾಸ ಐತಿ. ನೆಕ್ಸ್ಟ್, ವಿಶೇಷ ಶಿಕ್ಷಣ ಮತ್ತು ಪುನರ್ವಸತಿ ಎಂಬ ಸಂಘವನ್ನು ಸ್ಥಾಪಿಸಿದವರು ಯಾರಪ್ಪ ಅಂದರೆ ಲಾಲ್ ಅಡ್ವಾಣಿಯವರು. ಲಾಲ್ ಅಡ್ವಾಣಿಯವರು ಯಾವ ದೇಶದವರು ಅಂದರೆ ನಮ್ಮ ಹೆಮ್ಮೆಯ ಭಾರತ ದೇಶದವರು, ಹೌದಾ? ಇವೆಲ್ಲವನ್ನು ನೆನಪಿಟ್ಕೋಬೇಕು. ಅದರ ಜೊತೆಗೆ ಈ ಹೆಲೆನ್ ಎ ಕೆಲ್ಲರ್ ಅವರ ಒಂದು ಕೃತಿ ಯಾವುದು? ಸ್ಟೋರಿ ಆಫ್ ಮೈ ಲೈಫ್ ಎಂಬ ಕೃತಿಯನ್ನು ಬರೆದವರು ಯಾರು ಅಂತ ಪ್ರಶ್ನೆ ಕೇಳ್ಬೋದು. ಹೆಲೆನ್ ಎ ಕೆಲ್ಲರ್. ಇವೆಲ್ಲವೂ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟೇನಾಗಿತ್ತಪ್ಪ ಅಂದರೆ ಬೆಳಕು ಎಂಬ ಚಾಪ್ಟರ್ ಆಗಿತ್ತು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ನಿಮ್ಗೆ ಏನಾಯ್ತಪ್ಪ ಅಂದರೆ 8 ಸೈನ್ಸ್ ಫುಲ್ ಕಂಪ್ಲೀಟ್ ಆಯಿತು. 8 ಸೈನ್ಸ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ನಾವು ನಾಳೆಯಿಂದ 9th ನಲ್ಲಿ ಬರುವಂಥ ಪಾಠಗಳನ್ನು ನೋಡ್ತಾ ಬರೋಣ, ಹೌದಾ? ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ. ಅದರ ಜೊತೆಗೆ ಯಾರೆಲ್ಲ TET GPSTR HSTRಗೆ ಪ್ರಿಪೇರ್ ಆಗ್ತಾ ಇದ್ದಾರಲ್ಲ ನಿಮ್ಮ ಫ್ರೆಂಡ್ಸು, ಅವರಿಗೂ ಕೂಡ ಈ ಕ್ಲಾಸನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.